ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ಒಂದು ಆಸೆ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ, ನಾಳೆಯ ಪ್ರೋಮೋದಲ್ಲಿ ಏನಿದೆ, ನಾಳೆಯ ಸಂಚಿಕೆಯಲ್ಲಿ ಏನಿದೆ ಅಂತ ನೋಡುವ ಮುನ್ನ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಎಲ್ಲರೂ ಕೂಡ ಒಂದು ಫಂಕ್ಷನ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಆ ಬ್ಯುಸಿ ಆಗಿರುವ ಕಾರಣ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ಸೊ ಶ್ರುತಿ ಎಲ್ಲ ಒಡವೆಗಳು ಭಾರ ಆಗಿದೆ ಅಂತ ಹೇಳಿ ರೂಮ್ಗೆ ಹೋಗಿ ಎಲ್ಲ ಒಡವೆ ಬಿಚ್ಚಿಟ್ಟು ಅವನ್ನೆಲ್ಲ ಬಾಕ್ಸ್ಗೆ ಹಾಕಿ ಎತ್ಕೊಂಡು ಹೋಗ್ತಾಳೆ. ಸೊ ಆಗ ಶ್ರುತಿನ ಹುಡುಕೊಂಡು ಮೀನಾ ಬರ್ತಾಳೆ ರೂಮ್ಗೆ. ಶ್ರುತಿ ಅಂತ. ಸೊ ಅಲ್ಲಿ ಶ್ರುತಿ ಇರಲ್ಲ, ಹಾರ ಇಟ್ಟಿದ್ ನೋಡಿರ್ತಾಳೆ. ಸೊ ಆ ಹಾರದಲ್ಲಿ ಏನಿರುತ್ತೆ ಅಂದ್ರೆ ಒಂದು ಒಡವೆ ಇರುತ್ತೆ, ಅಂದ್ರೆ ಒಂದು ಚೈನ್ ಇರುತ್ತೆ. ಆ ಚೈನ್ ನೋಡಿ ಹಿಂಗ್ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ಈ ಶ್ರುತಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾಳಲ್ಲ, ಮಿಸ್ ಆಗಿದೆ ಅನ್ಸುತ್ತೆ, ಕೊಡೋಣ ಅವಳಿಗೆ ಅಂತ. ಅಷ್ಟರಲ್ಲಿ ಶ್ರುತಿ ಅಪ್ಪ ಬರ್ತಾನೆ. ಏನೇ ಒಡವೆ ಕಳು ಮಾಡ್ಕೋತಾ ಇದೀಯಾ, ಒಡವೆ ಕಳ್ತನ ಮಾಡ್ತಾ ಇದೀಯಾ ನೀನು ಅಂತ ಜೋರಾಗಿ ಮಾತಾಡ್ತಾ ಇರ್ತಾರೆ. ಅವಾಗ ಎಲ್ರು ಬರ್ತಾರೆ. ಒಡವೆ ಕಳ್ಳಿ ಮಾಡ್ತಾ ಇದೀಯ ನೀನು, ಇದು ಕೂಡ ನಿನ್ಗೆ ಸಾಕಾಗ್ಲಿಲ್ವಾ, ಇಲ್ಲಿ ಬಂದು ಕಳ್ತನ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಹೇಳ್ತಾನೆ. ಅವಾಗ ಸಕ್ಕರೆ ಬೆಲೆ ಶಾಂತನು ಬೈತಾಳೆ, ಏನು ಇಲ್ಲಿ ಬಂದ್ರು ಈ ಕೆಲಸ ಮಾಡ್ತಾ ಇದೀಯ ನೀನು, ಊಟಗುಣ ಬಿಟ್ರು ಹೋಗಲ್ಲ ಅಂತ ಹೇಳಿ ಎಲ್ಲ ಬೈತಾ ಇರ್ತಾರೆ. ಸೊ ಅವಾಗ ಅಲ್ಲಿ ಅವಳು ಮೀನಾ ಓಡೋಗಿ ಸೂರ್ಯ ಮತ್ತೆ ರಂಗನಾಥ್ ಬರ್ತಾರೆ. ಸೊ ಅವಾಗ ಏನಾಯ್ತು ಅಂತ ಅವ್ರು ಬಂದ್ಮೇಲೆ ಅವ್ರು ಮೀನಾ ಸೂರ್ಯನ್ಗೆ ಹೋಗಿ ತಬ್ಕೋತಾಳೆ, ಈ ರೀತಿ ನನ್ನ ಅಪವಾದ ಮಾಡ್ತಾ ಇದ್ದಾರೆ ಅಂತ. ಅವಾಗ ರಂಗನಾಥ್, ನಮ್ಮನೆ ಮಗು ಮೇಲೆ, ನನ್ನ ಸೊಸೆ ಮೇಲೆ ನೀನು ಅವಮಾನ ಮಾಡ್ತೀಯ, ಅವಳ ಮೇಲೆ ನೀನು ಕಳ್ತನ ಆರೋಪ ಹೊರಿಸ್ತೀಯ ನೀನು ಅಂತ ಹೇಳಿ ಅವ್ನಿಗೆ ಹೊಡೆಯಕ್ ಹೋಗ್ತಾರೆ. ಸೊ ಅವಾಗ ಸೂರ್ಯ ಇವನ್ಗೆ ಶ್ರುತಿ ಅವ್ರ ಅಪ್ಪನ್ಗೆ ಚೆನ್ನಾಗಿ ಹೊಡೆದ್ಬಿಡ್ತಾನೆ. ಸೊ ಅಲ್ಲಿ ಗಲಾಟೆ ನಡೀತಾ ಇರುತ್ತೆ ಮಂಟಪದಲ್ಲೇನೆ. ಸೊ ಅಲ್ಲಿಗೆ ಎಪಿಸೋಡ್ ಸಹಿತ ಮುಗಿಸಿದ್ದಾರೆ, ಅಂದ್ರೆ ಮೀನನ್ ಮೇಲೆ ಕಳ್ತನ ಆರೋಪ ಬಂದಿದೆ, ಅಲ್ಲಿಗೆ ಎಪಿಸೋಡ್ ಸಹಿತ ಮುಗಿಸಿದ್ದಾರೆ. ಸೊ ಸಕ್ಕರೆ ಬೆಲೆ ಶಾಂತ ಮುಂದೆ ಏನ್ ಮಾಡ್ತಾಳೋ, ಅವಳು ಟ್ವಿಸ್ಟ್ ಕೊಡ್ತಾಳೋ, ಅವಳು ಏನ್ ಮಾತಾಡ್ತಾಳೋ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡಲು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮೆಚ್ಚಿನ ಆಸೆ ಧಾರಾವಾಹಿಯ ಪಾತ್ರಧಾರಿ ಯಾರು ಅಂತ ತಪ್ಪದೆ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.